ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ರೈತರಿಗೆ ಮುಂಗಾರು ಮಳೆ ಆಗಿದ್ದು ಹರುಷದಿಂದ ತಾಲೂಕಿನಲ್ಲಿ ಬಿತ್ತನೆ ಕಾರ್ಯ ಮಾಡ್ತಾ ಇದ್ದಾರೆ. ಹೌದು, ಬಿತ್ತನೆ ಮಾಡುವ ಮುನ್ನ ಬೀಜೋಪಚಾರ ಮಾಡಬೇಕು ಅಂತ ಡಾಕ್ಟರ್ ಸಂತೋಷ್ ವಂಟಿ ಹೇಳಿದ್ರು. ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಆವರಣ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ವಿಜ್ಞಾನಿಗಳು ರೈತರಿಗೆ ಸಲಹೆ ಕೊಟ್ಟಿದ್ರು. ಬೀಜೋಪಚಾರ ಮಾಡೋದ್ರಿಂದ ಸಿಡಿ ರೋಗ ತಡೆಗಟ್ಟಬಹುದು, ಹೆಚ್ಚು ಇಳುವರಿ ಬರಲು ಸಾಧ್ಯ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಐರಾದೇವಿ ಅಂಗಡಿ ಮಾತನಾಡಿ, ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಸಿಗುವಂತಹ ಗೊಬ್ಬರ ಬೀಜಗಳನ್ನ ತೆಗೆದುಕೊಳ್ಳಬೇಕು, ಅವುಗಳನ್ನ ಸಂಶೋಧನೆ ಮಾಡಿ ಇಡಲಾಗುತ್ತೆ. ಅಂತಹ ಬೀಜವನ್ನ ತೆಗೆದು ಒಂದು ರೈತ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಕಲಸಿ ಮೇಲ್ಗಡೆ ಸ್ವಲ್ಪ ಹೊತ್ಕೊಂಡ್ರೆ ಸಾಕು. ಅದನ್ನ ನೀರು ಮಿಕ್ಸ್ ಮಾಡಿ ನೆರಳು ಒಳಗೆ ಹೊಲಿಸಿದ್ರೆ ನಿಮ್ಮ ಕೂರಿಯಾಗಿ ಇಳಿತಿತ್ತು. ಇಲ್ಲ ಹಸಿ ಹಾಕಬಾರ್ದು. ಅದಕ್ಕೆ ಏನು ಮಾಡಬೇಕು, ಮಾಡಿಸಿ ಅಥವಾ ರಾತ್ರಿ ಏನಾದ್ರು ನೀವು ಮಿಕ್ಸ್ ಮಾಡಿ ನೀವು ಮರುದಿನ ಬಿತ್ತಿರೋದಂದ್ರೆ ಭಾಳ ಬೆಸ್ಟ್. ಯಾಕಂದ್ರೆ ಫುಲ್ ಒಣಗಿರ್ತದೆ ಕಾಳು. ಮತ್ತು ನಿಮ್ಗೆ ಹೆಂಗೆ ಆವಾಜ್ ಮಾಡಿ ಅದೇ ಥರ ಮಾಡ್ತಿದ್ರೆ ಇದು ಬಿತ್ತನೆ ಮಾಡೋದ್ರಿಂದ ಆಗ್ತದೆ ಮಣ್ಣಿಂದ ಬರುವಂಥ ಎಲ್ಲ ರೋಗಗಳನ್ನ ತಡೆಗಟ್ಟುವಂಥ ವ್ಯವಸ್ಥೆ ಮಾಡ್ತಾರೆ. ಓಕೆ, ಒಂದು. ಇನ್ನು ಎರಡನೇ ನಾನು ಹೇಳೋದು, ಮಣ್ಣು ಪರೀಕ್ಷೆ ಎಷ್ಟು ದಿನ ಮಾಡಿಸಿದ್ರಿ ದಯವಿಟ್ಟು ಏನು ಮಾಡ್ರಿ. ಈಗ ನಾವೇ ಮಾಡ್ತೀವಿ, ಸುಮ್ಮನೆ ಏನು ಮಾಡ್ತೀವಿ, ಈಗ ನಿಮ್ಗೆ ಹಸು ಎಷ್ಟೈತಿ ಅಷ್ಟು ಊಟ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗ್ತದೆ. ಏನಾಗ್ತದೆ ರೀ, ಸುಮ್ಮನೆ ಅದಕ್ಕೆ ಬೇಕೋ ಬೇಡ ಗೊತ್ತಿಲ್ಲ, DAP ಒಂದು ಚೀಲ ಹೋಗಿರ್ತೀರಿ. ಇದು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್, ಡಾಕ್ಟರ್ ಗೋವಿಂದರಾಜ್, ಕುಂದಗೋಳ ತಾಲೂಕಿನ ಕೃಷಿ ಇಲಾಖೆ ಆತ್ಮ ಯೋಜನೆ ಅಧಿಕಾರಿ ಶ್ರೀದೇವಿ ಆಲೂರಿ, ರತ್ನ ಭಾರತ್ ರೈತ ಸಮಾಜದ ತಾಲೂಕಾ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರ್, ಗುಳಪ್ಪ ಸಿದ್ದನವರ್, ಅಜಿತ್ ಯೋಗಪ್ಪನವರ್, ಮಂಜುನಾಥ್ ದಾನಮ್ಮನವರ್, ಬಸಪ್ಪ ಮಾದರ್, ಮಲ್ಲಪ್ಪ ಬೆಳತೂರ, ಮಲ್ಲಿಕಾರ್ಜುನ್ ಹೊಸಳ್ಳಿ, ಇಂದ್ರಪ್ಪ ಸಿದ್ದಣ್ಣವರ್, ದೇವಪ್ಪ ಕಳಸಣ್ಣವರ್, ಬಸಪ್ಪ ಸಿದ್ದನವರ್ ಸೇರಿ ಅನೇಕ ರೈತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.